ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಪರಮೇಶ್ವರ್ ಕೂಡ ಹೇಳಿದ್ದಾರೆ, ನಮ್ಮ ಪೊಲೀಸ್ ಸಮರ್ಥರಿದ್ದಾರೆ, ಸದ್ಯಕ್ಕೆ ಯಾವುದೇ ನ್ಯಾಷನಲ್ ಏಜೆನ್ಸಿಗಳಿಗೆ ಕೊಡುವಂತಹ ಬಗ್ಗೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳ್ದಪ್ಪ, ನೀವು ತನಿಖೆ ಅಂತಂದರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗೇನಾಯಿತು? ಇವ್ರು ಬರೀ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ, ಅದರಿಂದ ಕೇಂದ್ರದ ಸಹಕಾರ ತಗೊಳೋದು ಏನು ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡೋಕ್ಕೆ ಹೋಗ್ತಾರಾ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂಥದ್ದಕ್ಕೆ ಇರೋವಂಥ ಅಧಿಕಾರ NIಗಿದೆ. ಆದ್ದರಿಂದ NIಗೆ ಕೊಟ್ಟರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡೋಕ್ಕೂ ಈಸಿ ಆಗ್ತೈತೆ. ಅದೃಷ್ಟಿಯಿಂದ ಏಜೆನ್ಸಿ ಇರೋದ್ರಿಂದ ಕೊಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ರಿ, ಬಾಂಬ್ನ ತೀವ್ರತೆಯನ್ನು ನೋಡಿದ್ರೆ ಇದಕ್ಕೂ ನೀವು ಯಾವ ಥರ ಇದು ಮಾಡ್ತೀರಾ? ಈಗಾಗಲೇ ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಪರಮೇಶ್ವರ್ ಕೂಡ ಹೇಳಿದ್ದಾರೆ, ನಮ್ಮ ಪೊಲೀಸ್ ಸಮರ್ಥರಿದ್ದಾರೆ, ಸದ್ಯಕ್ಕೆ ಯಾವುದೇ ನ್ಯಾಷನಲ್ ಏಜೆನ್ಸಿಗಳಿಗೆ ಕೊಡುವಂತಹ ಬಗ್ಗೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳ್ದಪ್ಪ, ನೀವು ತನಿಖೆ ಅಂತಂದರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗೇನಾಯಿತು? ಇವ್ರು ಬರೀ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ, ಅದರಿಂದ ಕೇಂದ್ರದ ಸಹಕಾರ ತಗೊಳೋದು ಏನು ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡೋಕ್ಕೆ ಹೋಗ್ತಾರಾ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂಥದ್ದಕ್ಕೆ ಇರೋವಂಥ ಅಧಿಕಾರ NIಗಿದೆ. ಅದರಿಂದ NIಗೆ ಕೊಟ್ಟರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡೋಕ್ಕೂ ಈಸಿ ಆಗ್ತೈತೆ. ಅದೃಷ್ಟಿಯಿಂದ ಏಜೆನ್ಸಿ ಇರೋದ್ರಿಂದ ಕೊಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ರಿ, ಬಾಂಬ್ನ ತೀವ್ರತೆಯನ್ನು ನೋಡಿದ್ರೆ ಇದಕ್ಕೂ ನೀವು ಯಾವ ಥರ ಇದು ಮಾಡ್ತೀರಾ? ಈಗಾಗಲೇ